ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಹಿಂದಿನ ಸಂಚಿಕೆ ಸ್ವಲ್ಪ ಫೋನು ಪ್ರಾಬ್ಲಮ್ ಕೊಟ್ಬಿಡ್ತು. ಅದರಿಂದ ಸ್ವಲ್ಪ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲೇನಾಗುತ್ತೆ, ವಿವೇಕು ಪಿಂಕಿ ಬಂದು ಡಿಸೈನ್ಸ್ ತೋರಿಸ್ತಾರೆ. ನೋ ಪಿಂಕಿ, ಈ ಡಿಸೈನ್ಸ್ ಎಲ್ಲ ನಾನು ಕೇಳ್ತಿರೋದು, ನಾನು ಒಳ್ಳೆ ಡಿಸೈನ್ಸ್ ಬೇಕು ನನಗೆ. ಒಂದೊಂದು ಸತಿ ಚೆನ್ನಾಗಿರೋ ಡಿಸೈನ್ಸ್ ಕೊಡ್ತೀರಾ, ಒಂದೊಂದು ಸತಿ ಈ ಥರ ಮಾಡ್ತೀರಾ. ನನಗೆ ಅದೆಲ್ಲ ಗೊತ್ತಿಲ್ಲ ಪಿಂಕಿ. ಒಳ್ಳೆ ಡಿಸೈನನ್ನು ಕರೆಸ್ಬಿಟ್ಟು ನನಗೆ ಒಳ್ಳೆ ಡಿಸೈನ್ ಕೊಡಬೇಕಷ್ಟೇ, ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ ಪಿಂಕಿ. ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಅರ್ಥ ಆಯ್ತಾ ಅಂತ ರೇಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ವಿವೇಕಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಬಂದಿದ ತಕ್ಷಣ, ಹಲೋ ವಿವೇಕ ಅಂದ. ಹೌದು, ನಾನು ಪೊಲೀಸ್ ಸ್ಟೇಷನಿಂದ ಮಾತಾಡ್ತಾ ಇರೋದು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಇನ್ಸ್ಪೆಕ್ಟ್ರ್ ಮಾತಾಡ್ತಿದ್ದೀವಿ ಅಂತ. ಅವಾಗ ನೋಡಿ ಸರ್, ಇಲ್ಲಿ ನನ್ನದೇ ಬೇಜಾನ್ ಕೆಲಸ ಇದೆ, ನನ್ನ ಕೆಲಸದಲ್ಲಿ ಇವಾಗ ನಿಮ್ಮ ವಿಷಯ ಏನು ಅಂತ ಕೇಳೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಹಲೋ ಮಿಸ್ಟರ್ ವಿವೇಕ್ ಸರ್, ಸ್ವಲ್ಪ ಕೇಳಿಸ್ಕೊಳ್ಳಿ. ಇಲ್ಲಿ ನಿಮ್ಮ ಹೆಂಡ್ತಿನೂ ನಿಮ್ಮ ತಮ್ಮ ಸ್ಟೇಷನಲ್ಲಿದ್ದಾರೆ, ಅದಕ್ಕೆ ನಿಮ್ಗೆ ಇನ್ಫಾರ್ಮ್ ಮಾಡಿದೆ, ನೀವು ಬನ್ನಿ ಇಲ್ಲಿ ವಿಷಯ ಗೊತ್ತಾಗುತ್ತೆ ಅಂದಾಗ. ಅದೇನು ವಿಷಯ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಂದರೆ, ನಮಗೂ ಬೇಜಾನ್ ಕೆಲಸ ಇದೆ ವಿವೇಕ್ ಸರ್, ನಾವೇನು ವಿಷಯ ಅಂತ ಫೋನಲ್ಲೆಲ್ಲ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲಸಗಳಿದೆ ನಮಗೂ, ನೀವು ಬಂದು ಇಲ್ಬಿಟ್ಟು ಏನು ಅಂತ ಕೇಳಿ ನೀವೇನೇ ಅಂತ ಅಂದ್ಬಿಟ್ಟು ಫೋನ್ ಇಟ್ಬಿಡ್ತಾರೆ. ನೀವು ಏನಾಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿವೇಕು ಅಂಟ್ಕೊಂಬರ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಸರಿತಾ, ಆಶಾ, ಆಮೇಲೆ ಶಾರದಮ್ಮ ಅವರೆಲ್ಲ ಟಿ ವಿ ನೋಡ್ಕೊಂಡು ಕೂತಿರ್ತಾರೆ. ಅದೇ ಸಮಯಕ್ಕೆ ಟಿ ವಿ ನೋಡ್ತಿರ್ಬೇಕಾದ್ರೆ ಮೋನಿಕಾ ಬಂದು ಕೂತ್ಕೊಂಡು ಚಾನಲ್ಗಳು ಚೇಂಜ್ ಮಾಡ್ತಾ ಇರ್ತಾಳೆ. ಅವರು ಯಾವುದೋ ಒಂದು ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ, ಅವಳು ಚಾನಲ್ಗಳು ಚೇಂಜ್ ಮಾಡ್ತಾಳೆ. ಅವಾಗ ಸರಿತಾ, ಏನಕ್ಕೆ ಚಾನಲ್ ಚೇಂಜ್ ಮಾಡ್ತಿದ್ದೀಯ ಅಂತ ಸರಿತಾ ಅಂತಾರೆ. ಆಮೇಲೆ ಶಾರದಮ್ಮರು, ಅಲ್ಲ ಮೋನಿಕಾ, ಇದು ಚೆನ್ನಾಗೇ ಬರ್ತಾ ಇತ್ತಲ್ಲ ಪ್ರೋಗ್ರಾಮು, ಯಾಕೆ ಚಾನಲ್ ಚೇಂಜ್ ಮಾಡ್ತಾ ಇದೀಯ ನೀನು ಅಂತ ಶಾರದಮ್ಮ ಕೇಳ್ತಾರೆ. ಅಯ್ಯೋ ಅಜ್ಜಿ, ನಿಮ್ಗೆ ಗೊತ್ತಾಗಲ್ಲ, ನೀವೆಲ್ಲ ಓಲ್ಡ್ ಫ್ಯಾಷನ್ಸ್ ಥರ ಯಾವುದೋ ಕಾಲದ ಎಲ್ಲ ನೋಡ್ಕೊಂಡು ಕೂತ್ಕೊತೀರಾ. ಜನ್ರೇಷನು ಮುಂದೆ ಬರ್ತಾ ಇದೆ, ಬೇರೆ ಬೇರೆ ಪ್ರೋಗ್ರಾಮ್ಸ್ ನೋಡಬೇಕಲ್ವಾ ಅಂತ ಅಂದ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಮತ್ತೆ ಚಾನಲ್ ಚೇಂಜ್ ಮಾಡ್ತಾನೆ ಇರ್ತಾಳೆ. ಆವಾಗ ಸರಿತಾ ಇದ್ದರು, ಹೌದು ಕರೆಕ್ಟು, ನಿನ್ನ ಮನಸ್ಸಲ್ಲಿ ಏನಿರುತ್ತೋ ಅದೇ ನಿನ್ನ ಬಾಯಲ್ಲಿ ಬರ್ತಾ ಇದೆ. ನಿನ್ನ ಮನಸ್ಸು ಹಾಗೆ ಅಲ್ವಾ, ಯಾವುದಾನ ಒಳ್ಳೆ ಸಿಗುತ್ತೆ ಏನಾದ್ರು ಸಿಗುತ್ತಾ ಅಂತ ಹುಡುಕ್ತಿರುತ್ತಲ್ಲ, ಅದೇ ಥರನೇ ನಿನ್ನ ಮನಸ್ಸಿನ ಥರನೇ ನಿನ್ನ ಮೈಂಡಲ್ಲಿರೋದು ಅಂತ ಅಂದ್ಬಿಟ್ಟು ಆಶಾ ಹೇಳ್ತಾರೆ. ಇವಾಗ ಜಗಳ ಮಾಡಬೇಕು ಅಂತಲೇ ನೀವು ಇದ್ದೀರಾ ಅಂತ ಮೋನಿಕಾ ಹೇಳಿದಾಗ, ಅಲ್ಲ ಮೋನಿಕಾ, ಇವಾಗ ಜಗಳ ಮಾಡಬೇಕು ಅಂತ ಯಾರೂ ಇಲ್ಲ, ಇವಾಗ ಚೆನ್ನಾಗೇ ಬರ್ತಾಯಿತ್ತು ತಾನೇ ಕಾರ್ಯಕ್ರಮ, ನೀನು ಯಾಕೆ ಚೇಂಜ್ ಮಾಡಿದೆ ಅಂತ ಅಂದ್ಬಿಟ್ಟು ಆಶಾ ಹೇಳ್ತಾರೆ. ಆವಾಗ ಮೋನಿಕಾ ಒಂಥರ ಮುಖ ಮಾಡ್ಕೊತಾಳೆ. ಅವಾಗ ಆಶಾ, ಅಲ್ಲಮ್ಮ, ಪ್ರೋಗ್ರಾಮ್ ಚೆನ್ನಾಗೇ ಬರ್ತಿತ್ತಲ್ಲ, ಜಗಳ ಯಾರು ಆಡ್ತಾ ಇದ್ದಾರೆ ಇಲ್ಲಿ? ಈ ಜಗಳ ಆಡೋದು ನೀನು ನಿನ್ನ ಗಂಡ ಬಿಟ್ಟರೆ ಇನ್ಯಾರೂ ಇಲ್ಲ ಜಗಳ ಆಡೋರು. ಹೌದು, ಏನು ನಿನ್ನ ಬಾಧೆ ಅಂತ ಅಂದ್ಬಿಟ್ಟು ಆಶಾ ಕೇಳ್ತಾರೆ. ನನಗೆ ಪ್ರೀತಿ ಬೇಕು ಅಂದಾಗ, ಪ್ರೀತಿನಾ ಅಂತ ಅಂದ್ಬಿಟ್ಟು ಆಶಾ ಕೇಳ್ತಾರೆ. ಹೌದು, ನನಗೆ ನನ್ನ ಗಂಡನಿಂದ ಪ್ರೀತಿ ಸಿಗ್ತಾ ಇಲ್ಲ, ನನಗೆ ಪ್ರೀತಿ ಬೇಕು, ಅದಕ್ಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಮೋನಿಕಾ ಅಂತಾಳೆ. ಅವಾಗ ಶಾರದಮ್ಮವರು, ಅಲ್ಲ ಮೋನಿಕಾ, ನೀನೇನು ಮಾತಾಡ್ತಿದ್ದಿ ಅಂತ ನಿನಗೆ ಗೊತ್ತಿದೆಯಾ ಅಂತ ಅಂದ್ಬಿಟ್ಟು ಅಂದಾಗ, ಮತ್ತು ಇನ್ನೇನಜ್ಜಿ, ಇಲ್ಲಿ ನೀವೆಲ್ಲ ದೊಡ್ಡವರಿದ್ದೀರಾ, ಸ್ವಲ್ಪ ಮಾತಾಡ್ಸೋಣ, ಹನಿಮೂನಿಗೆ ಕಳ್ಸೋಣ, ಹಂಗೆ ಹಿಂಗೆ ಅಂತ ಏನೂ ಇಲ್ವಲ್ಲ ಅಜ್ಜಿ ಅಂತ ಅಂದ್ಬಿಟ್ಟು ಮೋನಿಕಾ ಕೇಳ್ತಾಳೆ. ಅವಾಗ ಸರಿತಾರೆ, ಏನೋ ಹನಿಮೂನ ನಿನ್ಗ, ಇವಾಗೇನಕ್ಕೆ ಹನಿಮೂನು, ನೀನು ಆಲ ಹೊಟ್ಟೆಲಿ ಒಂದು ಮಗು ಇಟ್ಕೊಂಡಿದ್ದೆ, ನಿನ್ಗೆ ಹನಿಮೂನ ಇವಾಗ ಅಂತ ಅಂದ್ಬಿಟ್ಟು ಸರಿತಾ ಅಂತಾರೆ. ಅವಾಗ ನೋಡಿದ್ರ ಅಜ್ಜಿ ಹೆಂಗೆ ಮಾತಾಡ್ತಾರೆ ಅಂದಾಗ ಶಾರದಮ್ಮನು, ಹೌದಮ್ಮ, ಇವಾಗ ನೀನು ಗರ್ಭಿಣಿ, ಈ ಗರ್ಭಿಣಿ ಟೈಮಲ್ಲಿ ಹನಿಮೂನೆಲ್ಲ ಏನು ಬೇಡ, ಮುಂದೆ ನೀನೆಲ್ಲ ಮಗು ಎಲ್ಲ ಆದಮೇಲೆ ಬೇಕಾದ್ರೆ ನೀನು ಹೋಗುವಂತೆ ಫಾರಿನ್ಗೆ, ಇವಾಗ ಬೇಡ ಅಂತ ಶಾರದಮ್ಮರು ಹೇಳ್ತಾರೆ. ಅವಾಗ ಆಶಾ, ಅಲ್ಲ ಮೋನಿಕಾ, ಇವಾಗ ನೀನು ಗರ್ಭಿಣಿ ತಾನೆ, ಗರ್ಭಿಣಿ ಆಗಿದ್ಕೊಂಡು ನೀನು ಏನು ಹೇಳ್ತಾ ಇದೀಯಾ ಅಂತ ಅಂದ್ಬಿಟ್ಟು ಆಶಾ ಅಂದಾಗ, ಹೌದು, ಅನಿಕೇತು ನನಗೆ ಯಾಮಾರಿಸ್ಬಿಟ್ಟ, ಗೋವಾದಲ್ಲಿ ಡಿಸ್ಟಿನ ಮದುವೆ ಆಗೋಣ, ಹಾಗೆ ಹೇಗೆ ನಾವು ಹನಿಮೂನ್ಗೆ ಫಾರಿನ್ಗೆ ಹೋಗೋಣ ಅಂತೆಲ್ಲ ಹೇಳ್ದ, ಈಗ ನೋಡಿದ್ರೆ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಮೋನಿಕಾ ಹೇಳ್ತಾಳೆ. ಅವಾಗ ಸರಿತಾ ನಗ್ತಾರೆ. ಆಮೇಲೆ ನನಗಿವಾಗ ನನ್ನ ಗಂಡನ ಪ್ರೀತಿನೂ ಸಿಗ್ತಾಯಿಲ್ಲ, ನೀವೆಲ್ಲ ಹೇಳ್ಬೇಕು ಅಂತ ನಿಮಗೆ ಗೊತ್ತಾಗ್ತಾನೂ ಇಲ್ಲ ಅಲ್ವಾ ಅಂತ ಮೋನಿಕಾ ಅಂತಾಳೆ. ಆವಾಗ ಅದೇ ಸಮಯಕ್ಕೆ ಚಂಚಲ ಅನಿಕೇತ್ ಇಬ್ಬರು ಬರ್ತಾರೆ. ಬರ್ತಿದ್ದಂಗೆ, ಅನಿಕೇತ್, ಅಲ್ಲೇನೋ ಸೀನ್ ಕ್ರಿಯೇಟ್ ಆಗ್ತಾಯಿದೆ, ನೋಡೋಣ ಸುಮ್ಮನಿರು ಅಂದಾಗ, ಮಾಮ್, ಇವಳು ಎಷ್ಟು ಜಂಪಾಗಿ ಎಲ್ಲರ ಹತ್ರ ಮಾತಾಡ್ತಿದ್ದಾಳೆ ನೋಡಿ ಮಾಮ್, ಇವಳು ಹಿಂಗೆ ಮಾತಾಡ್ತಾಯಿದ್ರೆ ಈ ಮನೆಯವರೇ ಇವಳನ್ನ ಆಚೆ ಓಡಿಸ್ತಾರೆ ನೋಡಿ ಅಂದಾಗ, ನಮಗೂ ಅದೇ ಅಲ್ವಾ ಬೇಕಾಗಿರೋದು ಅನಿಕೇತ್, ಸುಮ್ಮನಿರು, ಏನು ನಡೆಯುತ್ತೆ ಅಂತ ಜಸ್ಟ್ ವಾಟ್ ಆನ್ ಸಿ ಅಂತ ಅಂದ್ಬಿಟ್ಟು ಚಂಚಲ ಹೇಳ್ತಾಳೆ. ನೋಡ್ತಾ ಇರ್ತಾರೆ ಎಲ್ಲರೂ, ಚಂಚಲ ಅಲ್ಲಿ ನಿಂತಿರ್ತಾಳೆ, ಇವರೆಲ್ಲ ಮಾತಾಡ್ತಿರ್ತಾರೆ. ಅವಾಗ ಇವಳು, ನೀವೆಲ್ಲ ಹೇಳಬೇಕಲ್ವಾ, ಅನಿಕೇತ್ ನಾನು ಒಂಚೂರು ಪ್ರೀತಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೋನಿಕಾ ಕೇಳ್ತಾಳೆ. ಅವಾಗ ಆಶಾ, ಅಲ್ಲಮ್ಮ, ಇದು ನಿಮ್ಮದು ವಿಷಯ ಅಲ್ವಾ, ನಾವು ಹೇಳೋಕ್ಕಾಗತ್ತಾ ಅಂತ ಅಂದ್ಬಿಟ್ಟು ಆಶಾ ಅಂತಾರೆ. ಅವಾಗ ಸರಿತಾ, ನೋಡಮ್ಮ, ಇದು ನಿಂದು ನಿನ್ನ ಗಂಡನ ವಿಷಯ, ನೀವು ನಿನ್ನ ಗಂಡ ನೀವಿಬ್ಬರು ಸರ್ ಮಾಡ್ಕೋಬೇಕು, ಇದು ನಮ್ಮವ್ರಿಗೂ ನೀನು ತರಬಾರ್ದು, ಅರ್ಥ ಆಯ್ತಾ ಅಂದಾಗ, ಹಾಗಲ್ಲ, ನಾನು ಫಾರಿನ್ಗೆ ಆಮೇಲೆ ಶಾರದಮ್ಮರು, ನೋಡು, ಫಾರಿನ್ ಎಲ್ಲ ಬೇಡ, ಮೊದಲು ನೀನು ಗರ್ಭಿಣಿ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಎಲ್ಲಿ ಹೋಗ್ಬೇಕು, ಏನು ಎತ್ತ ಅಂತ ಮಗು ಆದಮೇಲೆ ಯೋಚನೆ ಮಾಡಿವಂತೆ ಅಂತ ಶಾರದಮ್ಮ ಅಂತಾರೆ. ಅವಾಗ ಸರಿತಾ, ಏನೋ ನಿನಗೆ ಪದೇ ನಿನ್ನ ಮುಂದೆ ಇರೋರೆಲ್ಲ ನೀನು ಗರ್ಭಿಣಿ ಅಂತ ನಿನಗೆ ನೆನಪಿಸ್ಬೇಕಾ, ನಿನಗೆ ಬುದ್ಧಿ ಇಲ್ವಾ ಅಂತ ಸರಿತಾ ಅಂತಾರೆ. ಛೆ ಅಂದ್ಕೊಂಡು ಅಲ್ಲಿಂದ ಎದ್ದೊಟ್ಟೋಗ್ತಾಳೆ ಮೋನಿಕಾ.
ಆಮೇಲೆ ಇವ್ರು ಸರಿತಾರು ಸುಮ್ಮನಾಯ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಪಾಪ ಪೊಲೀಸ್ನವ್ರಿಗೆ ಏಟು ಬಿದ್ದುಬಿಟ್ಟಿರ್ತದೆ, ಸೊಂಟಕ್ಕೆ ಅವ್ರು ಬುಗ್ಗಕ್ಕೆ ಆಯ್ತಿರಲ್ಲ, ನಿಂತ್ಕೊಳಕ್ಕೆ ಆಯ್ತಿರತ್ತೆ, ಹಂಗಾಗ್ಬಿಟ್ಟಿರ್ತದೆ ಇನ್ಸ್ಪೆಕ್ಟ್ರಿಗೆ. ವಿವೇಕ್ ಬರ್ತಾರೆ. ವಿವೇಕ್ ಬರ್ತಿದ್ದಂಗೆ, ಸರ್ ಏನಕ್ಕೆ ಕಳಿಸಿದ್ದು, ಏನಾಯಿತು ಅಂದಾಗ, ಆಮೇಲೆ ಅಲ್ಲ ಸರ್ ಅಷ್ಟರಲ್ಲಿ ಇವಳು ಗೌರಿ ಏನು ಮಾಡ್ತಿರ್ತಾಳೆ, ಅಲ್ಲಿ ಲೇಡಿ ಪೊಲೀಸ್ ಒಬ್ಬರು ಇರ್ತಾರಲ್ಲ, ಅವ್ರಿಗೆಲ್ಲ ರಂಗೋಲಿ ಬಿಡೋದು ತೋರಿಸ್ಕೊಡ್ತಿರ್ತಾಳೆ. ನೋಡಿ ಇದು 11ರಿಂದ 7ಕ್ಕೆ ಕೊನೆ ಮಾಡಬೇಕು, ಈ ಥರ ಬಿಡಬೇಕು, ವರಮಹಾಲಕ್ಷ್ಮಿ ಹಬ್ಬ ಬರುತ್ತಲ್ವಾ, ಆವಾಗ ಇದನ್ನು ರಂಗೋಲಿ ಬಿಟ್ಟರೆ ಒಳ್ಳೇದು ಗೊತ್ತಾ ಅಂತೆಲ್ಲ ಹೇಳ್ಕೊಡ್ತಿರ್ತಾಳೆ. ಅವಾಗ ವಿವೇಕು ಗೌರಿ ರಂಗೋಲಿ ಬಿಡ್ತಿರೋದು ನೋಡ್ಬಿಟ್ಟು, ಏನು ನಡೀತಾ ಇದೆ ಇಲ್ಲಿ ಅಂತಾರೆ. ಗೌರಿ ಎದ್ದು ನಿಂತ್ಕೊಬಿಡ್ತಾಳೆ. ಆಮೇಲೆ ಶ್ಯಾಮ್ ಎಲ್ಲಿ ಅಂದಾಗ, ಶ್ಯಾಮಲ್ಲಿ ಕವನ ಹೇಳ್ಕೊಂಡು ನಿಂತಿರ್ತಾರೆ. ಕಂಬಿಯಿಂದ ಇರೋವನು ಅಪರಾಧಿ, ಕಂಬಿಯಿಂದ ಆಚೆ ಇರೋವನು ಪೊಲೀಸು, ಇಲ್ಲಿ ಅಪರಾಧಿ ಪೊಲೀಸ್ ಮಧ್ಯೆ ಒಂದು ಕಂಬಿ ಅಂತ ಅಂದ್ಬಿಟ್ಟು ಏನೋ ಒಂದು ಕವನ ಹೇಳ್ತಾ ಇರ್ತಾರೆ. ಅವಾಗ ಯಪ್ಪ ಅಂದ್ಕೊಂಡು, ಸರಿ ಏನಕ್ಕೆ ಬರೋಕ್ಕೆ ಹೇಳಿದ್ದು ಅಂತ ಅಂದಿದ ತಕ್ಷಣ ಅವರು ಇನ್ಸ್ಪೆಕ್ಟರ್ ಹತ್ರ ಕರ್ಕೊಬರ್ತಾರೆ. ಸರ್ ಹೇಳಿ ಅಂದಾಗ, ಅಲ್ಲ ಸರ್ ನೋಡಿ, ಇವರು ಕಾರ್ ಡ್ರೈವಿಂಗ್ನ ರೋಡಲ್ಲಿ ಕಲಿತಾರಾ, ಹೊರಗಡೆ ಮೈದಾನದಲ್ಲಿ ಕಲಿಬೇಕು ತಾನೆ, ಇಲ್ಲಿ ಕಲ್ತ್ಬಿಟ್ಟು ನೋಡಿ ನನಗೆ ಹೇಗೆ ಮಾಡಿದ್ದಾರೆ, ನನಗೆ ಸೊಂಟಕ್ಕೆ ಏಟು ಬಿದ್ದುಬಿಟ್ಟಿದೆ ಅಮ್ಮ ಅಂತಾರೆ. ಸರ್ ಯಾಕೆ ತುಂಬ ಏಟಾಗಿದೆ ಸರ್, ಏನಾಯಿತು ಸರ್, ಏನು ರೀ ಹೇಳೋದು, ಅಲ್ಲ ರೀ ನಾನು ಈ ಸೀಟ್ನ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತೇನು ರೀ, ಹಗಲು ರಾತ್ರಿ ಓದಿ ಈ ಸೀಟ್ ಸಂಪಾದನೆ ಮಾಡಿದ್ದೀನಿ, ಆದರೆ ಈ ಸೀಟ್ ಮೇಲೆ ಕೂತ್ಕೊಳ್ಳೋಕೆ ಆಯ್ತಿಲ್ವಲ್ಲ ರೀ, ಹಂಗೆ ಮಾಡಿದಾರಲ್ರಿ ಮೇಡಮ್, ನನಗೆ ಹಿಂಗ್ರಿ ಮಾಡೋದು ಅಂತ ಅಂದಿದ ತಕ್ಷಣ ಗೌರಿ ಮುಖ ಶ್ಯಾಮ್ ಮುಖ ನೋಡ್ತಾ ಇರ್ತಾನೆ ವಿವೇಕು. ಅವಾಗ ಸಾರಿ ಸರ್, ಇವಾಗ ಇದಕ್ಕೇನು ಫೈನ್ ಕಟ್ಬೇಕು ಹೇಳಿ ಕಟ್ತೀನಿ, ನಿಮ್ಮ ಮೆಡಿಕಲ್ ಎಕ್ಸ್ಪೆನ್ಸಸ್ಸು ನಾನು ಮಾಡ್ತೀನಿ ಸರ್ ಅಂದಾಗ, ರೀ ನನಗೆ ಏನು ಬೇಡ ರೀ, ನಿಮ್ಮ ಸಹಾಯ ಏನು ಬೇಡ ರೀ, ನೋಡಿರಿ ಹಿಂಗೆ ಆಗ್ಬಿಟ್ಟಿದೆ, ನಾನು ಮಾತ್ರ ಸುಮ್ಮನಿರಲ್ಲ ರೀ, ಅಲ್ಲ ರೀ ಇವರು ಕಾರ್ ಕಲಿಯೋರು ಬಂದುಬಿಟ್ಟು ಸೀದಾ ಪೊಲೀಸ್ನವ್ರಿಗೆ ಗುದ್ಬಿಟ್ರೆ ಏನು ರೀ ಮಾಡೋದು, ನೀವೇ ಯೋಚನೆ ಮಾಡಿರಿ, ಇವಾಗ ನಾನು ಹೆಂಗ್ರಿ ಕೂತ್ಕೊಳ್ಳೋದು, ನಾನು ಹೆಂಡ್ತಿ, ಅಲ್ಲ ರೀ ನಿಮ್ಮ ಸೀಟೇ ನ್ಯಾಯವಾಗಿ ನೀನು ಮಡಿಕೊಳಕ್ಕೆ ಆಯ್ತಲ್ಲ ನಿಮ್ಮ ಕೈಲಿ, ನೀವು ಬೇರೆಯವ್ರನ್ನೆಲ್ಲರಿ ರಕ್ಷಿಸ್ತೀರಾ, ಬೇರೆಯವ್ರನ್ನೆಲ್ಲರಿ ಕಾಪಾಡ್ತೀರಾ ನೀವು ಅಂತ ನಾನು ಹೆಂಡ್ತಿ ಕೇಳಿದ್ರೆ ನಾನು ಏನು ಉತ್ತರ ಹೇಳರಿ, ನನಗೆ ಕೂತ್ಕೊಳ್ಳೋಕೆ ಆಯ್ತಿಲ್ವಲ್ರಿ ಅಮ್ಮ, ನನ್ನ ಸೊಂಟ ನಂಗೆ ಕೂತ್ಕೊಳ್ಳೋಕೆ ಆಯ್ತಿಲ್ಲ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರು ಒದ್ದಾಡ್ತಿರ್ತಾರೆ. ಅವಾಗ ಸರಿ ಸರ್ ಏನೋ ಇದೊಂದು ಸತಿ ತಪ್ಪಾಯಿತು ಬಿಟ್ಬಿಡಿ ಸರ್ ಅಂತ ವಿವೇಕ್ ಹೇಳ್ತಾರೆ. ಇಲ್ಲ ರೀ ಆಗಲ್ಲ ರೀ, ರೈಟರ್ ಬನ್ನಿಲ್ರಿ ಅಂದಾಗ ತಕ್ಷಣ ಶ್ಯಾಮ್ ಸರ್ ಹೇಳಿ ಅಂದಾಗ, ಅಯ್ಯೋ ನಿಮ್ಮನ್ನಲ್ಲ ರೀ ನಮ್ಮ ರೈಟರ್ನ ಅಂತ ಅಂದ್ಬಿಟ್ಟು, ರೀ ಇವ್ರ ಮೇಲೆ ಅದೇ ಬರೆದ್ಬಿಟ್ಟು ಇದು ಕೇಸ್ ಇದೆಲ್ಲ ಬರೀರಿ ಅಂತ ಅಂದಿದ ತಕ್ಷಣ ವಿವೇಕು ಸರ್ ಒಂದು ನಿಮಿಷ ಅಂದ್ಬಿಟ್ಟು, ಸರ್ ಕಮಿಷನರ್ ಮಾತಾಡ್ತಿರೋದ, ನಾನು ವಿವೇಕು ಅಂದಾಗ ಆ ಕಡೆಯಿಂದ ಹಾಂ ಸರ್ ತಾತ ಚೆನ್ನಾಗಿದ್ದಾರೆ, ಹಾಂ ಸರ್ ಇಲ್ಲಿ ಒಬ್ಬರು ಇನ್ಸ್ಪೆಕ್ಟ್ರು ನಂದಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮ ವೈಫು ಕಾರ್ ಕಲಿಬೇಕಾದ್ರೆ ಒಂದು ಸ್ವಲ್ಪ ಏನೋ ಟಚ್ ಆಗ್ಬಿಟ್ಟಿದೆಯಂತೆ, ಅದಕ್ಕೆ ಅವ್ರೇನೋ ಕೇಸು ಗೀಸು ಅಂತೆಲ್ಲ ಹೇಳ್ತಿದ್ದಾರೆ ಸರ್, ಸ್ವಲ್ಪ ಮಾತಾಡಿ ಅಂತ ಹೇಳ್ಬಿಟ್ಟು ಕಮಿಷನರ್ಗೆ ವಿವೇಕ್ ಹೇಳ್ತಾರೆ. ಆಮೇಲೆ ಆ ಫೋನ್ನ ಅಂದರೆ ಇನ್ಸ್ಪೆಕ್ಟರ್ ಕೈ ಕೊಡ್ತಾರೆ. ಅವಾಗ ಸರ್ ನಮಸ್ಕಾರ ಸರ್, ಜೈ ಹಿಂದ್ ಸರ್, ಹೇಳಿ ಸರ್ ಅಂದಾಗ, ಅಲ್ಲ ಕಣ್ರಿ ಏನು ರೀ ಜಾಸ್ತಿ ಪೆಟ್ಟಾಗಿದೆಯಾ, ಇಲ್ಲ ಸರ್ ಸ್ವಲ್ಪ ಪೆಟ್ಟಾಗಿದೆ ಸರ್ ಅಂತ ಅಂದ್ಬಿಟ್ಟು ಪೊಲೀಸರು ಅಂತಾರೆ. ಅಲ್ಲ ರೀ ಅವರು ಏನು ಬಂದು ಜೋರಾಗಿ ಗುದ್ದಿದ್ರೆ ಏನು ರೀ ಅಂತ ಕೇಳ್ತಾರೆ ಆ ಕಡೆಯಿಂದ. ಇವರು ಇಲ್ಲ ಸರ್ ಆ ಥರ ಏನಿಲ್ಲ ಸರ್, ಇಲ್ಲ ಸರ್ ಆಯಿತು ಸರ್, ಇಲ್ಲ ಸರ್ ಪರವಾಗಿಲ್ಲ ಸರ್ ಕಳಿಸ್ಕೊಡ್ತೀನಿ ಸರ್, ಆಯಿತು ಸರ್, ಸರಿ ಸರ್ ವಾರ್ನ್ ಮಾಡ್ತೀನಿ ಸರ್, ಕಳಿಸ್ತೀನಿ ಸರ್, ಆಯಿತು ಸರ್ ಅಂತ ಹೇಳ್ಬಿಟ್ಟು ಫೋನ್ ವಿವೇಕ್ ಕೈ ಕೊಡ್ತಾರೆ. ಅಲ್ಲ ಸರ್ ನೀವು ಕಮಿಷನರ್ ತನಕ ಯಾಕೆ ಹೋದ್ರೆ ಸರ್, ಆಯಿತು ಸರ್ ಇದೊಂದು ಸತಿ ಬಿಡ್ತೀನಿ, ವಾರ್ನ್ ಮಾಡ್ತೀನಿ, ಮತ್ತೆ ಈ ಥರ ಮಾಡಬೇಡ ಅಂತ ಹೇಳಿ ಸರ್, ನಿಮ್ಮ ವೈಫ್ಗೆಲ್ಲರೂ ಮೈದಾನದಲ್ಲಿ ಕಳಿಸ್ಕೊಡಿ ಸರ್ ಡ್ರೈವಿಂಗು, ಹಿಂಗೆ ಮಾಡಿದ್ರೆ ನಾವು ಹೆಂಗೆ ಸರ್ ಮಾಡೋದು, ನೀವು ಹೇಳಿ ಸರ್ ಅಂತ ಅಂದ್ಬಿಟ್ಟು, ರೀ ಆಯ್ತಲ್ಲ ರೀ ನನ್ನ ಕೈಲಿ ಕೂತ್ಕೊಳ್ಳೋಕೆ ಅಪ್ಪ ಅಂತ ಪೊಲೀಸ್ನವ್ರು ಒದ್ದಾಡ್ತಿರ್ತಾರೆ. ಗೌರಿ ನಗ್ತಾ ಇರ್ತಾಳೆ. ಅವಾಗ ಬೇಕು ನಗ್ತಾ ಇದ್ದೀರಾ ನೀವಿಬ್ಬರು, ಅಲ್ಲ ನಿಮ್ಗೆ ಇಲ್ಲಿ ಏನು ಕರೆಸಿರೋದು, ರಂಗೋಲಿ ಸ್ಪರ್ಧೆ ಗಾಯನ ಸ್ಪರ್ಧೆ ಕರೆಸೋರ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತೀನಿ ಅಂತ ಕರೆಸೋರ, ಏನು ಕೆಲಸ ಮಾಡಿದ್ದೀರಾ ನೀವಿಬ್ಬರು ಸೇರಿಕೊಂಡು, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಕಾರ್ ಡ್ರೈವಿಂಗ್ ಕಲಿಬೇಕು ಅಂತ ನೀವು ರೋಡಲ್ಲಿ ಬಂದು ಕಾರ್ ಡ್ರೈವಿಂಗ್ ಕಲಿಯೋದ ಅಂತ ವಿವೇಕ್ ರೇಗ್ತಾರೆ. ಅವಾಗ ಗೌರಿ ಏನು ಮಾತಾಡೋಲ್ಲ, ಸುಮ್ಮನೆ ನಿಂತಿರ್ತಾಳೆ, ಶ್ಯಾಮು ಸುಮ್ಮನೆ ನಿಂತಿರ್ತಾನೆ. ಆಮೇಲೆ ಸರಿ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರ್ ಸರಿ ಸರ್ ಆಯಿತು ಇದೊಂದು ಸತಿ ಕರ್ಕೊಂಡೋಗಿ ಸರ್ ಅಮ್ಮ ಅಂತ ಅಂದ್ಬಿಟ್ಟು ಸೊಂಟ ಹಿಡ್ಕೊಂಡು ಕೂತಿರ್ತಾರೆ. ಪಾಪ ಅವ್ರಿಗೆ ಕೂತ್ಕೊಳ್ಳೋಕ್ಕೂ ಆಯ್ತಿರಲ್ಲ, ನಿಂತ್ಕೊಳ್ಳೋಕ್ಕೂ ಆಯ್ತಿರಲ್ಲ, ಇನ್ಸ್ಪೆಕ್ಟ್ರಿಗೆ ಹಂಗಾಗ್ಬಿಟ್ಟಿರ್ತದೆ. ಸರಿ ಹೊರಗಡೆ ಬರ್ತಾರೆ. ಹೊರಗಡೆ ಬರ್ತಿದ್ದಂಗೆ ವಿವೇಕು ಗೌರಿನ, ಅಲ್ಲ ಹೌದು ನಿನ್ಗೆ ಯಾರು ಡ್ರೈವಿಂಗ್ ಕಲಿ ಅಂತ ಹೇಳಿದ್ದು, ಏನು ಕಲಿಯೋಕೆ ಹೋದೆ ಡ್ರೈವಿಂಗ್ ನೀನು ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಅದು ಶ್ಯಾಮ್ ಕಲಿಸ್ತೀನಿ ಕಲ್ತ್ಕೊಳ್ಳಿ ಎತ್ಕೊಂಡ್ರು ಅದಕ್ಕೆ ಅಂದಾಗ, ಯಾರು ಇವ್ನು ಕವನ ಕತೆ ಗೀಚ್ಕೊಂಡೇ ಇರ್ತಾನೆ, ಇವ್ನು ಡ್ರೈವಿಂಗ್ ಕಲ್ತಿದ್ದಾನ, ಇವನಿಗೆ ಸರಿಯಾಗಿ ಅರ್ಧಂಬರ್ಧ ಕಲ್ತಾನೆ ಡ್ರೈವಿಂಗ್ ಬರೋಲ್ಲ, ಇವ್ನು ಹೆಂಗೆ ನಿಂಗೆ ಹೇಳ್ಕೊಡ್ತೀನಿ ಇಂದ ಇನ್ಮೆಚ್ಯೂರ್ಡ್ ಡ್ರೈವರ್ ಅವರು ಅಂದಾಗ, ಅಣ್ಣ ನೀನು ಹಂಗೆಲ್ಲ ಅನ್ಬೇಡ ಅಣ್ಣ, ನಾನು ಏನೇನು ಇನ್ಮೆಚ್ಯೂರ್ಡ್ ಡ್ರೈವರ್ ಅಲ್ಲ, ನನಗೂ ಬರುತ್ತೆ, ಅವನಪ್ಪ ನಿಂಗೆ ಬರೋದು ನನಗೆ ಗೊತ್ತಿದೆ ಅಂತಂದಾಗ, ಸರಿ ಅಣ್ಣ ನಿನ್ಗೆ ಇವಾಗ ಆಫೀಸ್ ಇದೆಯಾ ಅಂದಾಗ, ಯಾಕಪ್ಪ ಇನ್ನೂ ಎಲ್ಲ ನಾ ಗುದ್ದು ನನಗೆ ಕೆಲಸ ಏನು ಇಲ್ದಂಗೆ ಬಂದು ನಿಮ್ಮನ್ನು ಬಿಡಿಸ್ಕೊಂಡು ಹೋಗ್ಲಾ,
ತಿಪ್ಪುರ್ಲಾಗೋದ್ರೆ ಇನ್ನೊಂದ್ಸತಿ ನಾನು ಬಂದು ಬಿಡ್ಸಲ್ಲ ನಿಮ್ಮನ್ನು, ಏನಾರು ಮಾಡ್ಕೊಳ್ಳಿ ನೀವು ಇಬ್ಬರೂ ಅಂತ ಅಂದ್ಬಿಟ್ಟು ವಿವೇಕ್ ಅಂತಾರೆ. ಹಾಗಲ್ಲ ಅಣ್ಣ, ನಿಂಗೆ ಟೈಮ್ ಇದ್ದರೆ ಅದಕ್ಕೆ ನೀನೇ ಸ್ವಲ್ಪ ಡ್ರೈವಿಂಗ್ ಹೇಳ್ಕೊಟ್ಬಿಡು ಅಂತ ಅಂದಾಗ, ಏನೋ ನಾನಾ ಅಂದಾಗ, ಹ್ಞೂನಣ್ಣ ನೀನು ಹೇಳ್ಕೊಟ್ರೆ ಸರಿ, ಇಲ್ಲಾಂದ್ರೆ ನಾನೇನಾದ್ರು ತಿರ್ಗಿ ಹೇಳ್ಕೊಡೋಕೆ ಹೋದರೆ ನೀನು ಪದೇ 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 ನಮ್ಮನ್ನು ಬಿಡ್ಸ್ಕೊಂಬರ್ಬೇಕಾಯ್ತದೆ, ಅಂಥ ಪರಿಸ್ಥಿತಿ ಬಂದುಬಿಡ್ತದೆ. ಆಮೇಲೆ ದೀನ ಬಂದು ಅವ್ರದ್ದು ಮರ್ಯಾದೆ ಹೆಂಗಾಗುತ್ತೆ ನೀನೇ ಯೋಚನೆ ಮಾಡಿದ್ಯಲ್ವಾ ಅಂದಾಗ, ಅಲ್ಲ ನನ್ನ ಕೈಲಿ ಆಗಲ್ಲಪ್ಪ ಅಣ್ಣ ಪ್ಲೀಸ್ ಅಣ್ಣ ಅಂದಾಗ, ಆಮೇಲೆ ಅಲ್ಲ ನೀವಿಬ್ಬರು ಸ್ಟೇಷನ್, ಸಾರಿ ತಪ್ಪಾಯಿತು, ಇನ್ನೊಂದ್ಸತಿ ತಪ್ಪು ಮಾಡಲ್ಲ ಅಂತ ಅಂದ್ಬಿಟ್ಟು ಗೌರಿ ಬರ್ತಾಳೆ. ಆಮೇಲೆ ಶ್ಯಾಮ್ ಕೂಡ ಸಾರಿ ಕೇಳ್ತಾರೆ. ಆಮೇಲೆ ನನಗೆ ಆಫೀಸಲ್ಲಿ ಎಷ್ಟು ಕೆಲಸ ಇತ್ತು ಬಿಟ್ಟು ಬಂದಿದ್ದೀನಿ ಗೊತ್ತಾ ಅಂದಾಗ, ಅದಕ್ಕೂ ಸೇರಿಸಿ ಸಾರಿ ಆಯಿತಾ ಅಂತ ಗೌರಿ ಕೇಳ್ತಾಳೆ. ಏಯ್ ನಿನಗೆ ನಾನು ಏನು ಹೇಳ್ತಾಯಿದ್ದೀನಿ ಅಂತ ಅರ್ಥ ಆಗ್ತಾ ಇಲ್ವಾ ಅಂದಾಗ, ಅರ್ಥ ಆಗ್ತಾ ಇದೆ ವಿವೇಕ್ ಸರ್ ಅಂದಾಗ, ಮತ್ತು ನಾನು ಏನು ಹೇಳ್ತಾ ಇದ್ದೀನಿ ನೀವೇನು ಮಾತಾಡ್ತಿದ್ದೀರ, ಹೋಗಲಿ ನೀವೇ ನಂಗೆ ಡ್ರೈವಿಂಗ್ ಹೇಳ್ಕೊಡ್ತೀರಾ ಅಂದಾಗ, ನಾನಾ ಅಂದಾಗ, ಏಕೆ ಭಯನಾ, ಎಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಹೇಳ್ಕೊಟ್ಬಿಟ್ರೆ ನನ್ನ ಪ್ರೀತಿನ ನೀವು ಬಿದ್ದೋಗ್ಬಿಡ್ತೀರ ಅನ್ನೋ ಭಯನಾ ಅಂದಾಗ, ನೋ ಚಾನ್ಸೇ ಇಲ್ಲ ಮತ್ತೆ ಹೇಳ್ಕೊಡಿ, ಮತ್ತು ನಿಮ್ಗೆ ಅಷ್ಟು ಧೈರ್ಯ ಇದ್ರೆ ಹೇಳ್ಕೊಡಿ ವಿವೇಕ್ ಸರ್ ಅಂದಾಗ, ಸರಿ ಆಯಿತು ಅಂದಾಗ, ಆಮೇಲೆ ಇಬ್ಬರು ಕೋಳಿ ಜಗಳ ಶುರು ಮಾಡ್ತಾರೆ. ಅಷ್ಟರಲ್ಲಿ ಶ್ಯಾಮು, ಅಯ್ಯೋ ಇವರಿಬ್ರು ಕೋಳಿ ಜಗಳ ಶುರು ಆಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಈ ಕಡೆ ಬರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಚಿನ್ನೂರ ಅತ್ತೆ ಮತ್ತು ಕಾಂತಲಕ್ಷ್ಮಿ ಕೂತಿರ್ತಾರೆ. ಮೋನಿಕು ನೋಡೋಕೆ ಹೋಗ್ಬೇಕು, ಸೀರೆ ಹಣ್ಣೆಲ್ಲ ತೊಗೊಂಡೋಗ್ಬೇಕು, ದುಡ್ಡಿಲ್ವಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು, ಚಿನ್ನು ದುಡ್ಡು ಸಿಕ್ತು ಅಂತ ಉಂಡೆ ಎತ್ಕೊಬರ್ತಾರೆ. ಪಾಪ ಕಾಂತಮ್ಮರು ಉಂಡೆ ಎತ್ಕೊಬಂದು ಹೊಡಿತಾರೆ. ಅದ್ರಲ್ಲಿ ಬರೀ ಸ್ವಲ್ಪ ದುಡ್ಡು ಮಾತ್ರ ಸಿಗುತ್ತೆ. ಅಮ್ಮ ನೀನು ನೋಡಿ ಇಲ್ಲಿ ಉಂಡಿಲಿ ಸಿಕ್ಕಿರೋ ದುಡ್ಡಲ್ಲಿ 1 kg ಟೊಮೊಟೊ ಕೊತ್ತಂಬರಿ ಸೊಪ್ಪೆ ಬರೋಲ್ಲ, ಇನ್ನು ನಿನ್ನ ಮಗಳಿಗೆ ಸೀರೆ ಹಣ್ಣು ಎಲ್ಲ ತೊಗೊಂಡು ಹೋಗ್ತೀಯಾ ಅಂದಾಗ, ಏನೇ ಮಾಡೋದು ಚಿನ್ನು ಇವಾಗ ಅಂದಾಗ, ಆಮೇಲೆ ಗೌರಿಯವ್ರ ಅತ್ತೆ ಇರ್ತಾರಲ್ಲ ಅವರು, ತಗೊಳ್ಳೇಮ್ಮಕ್ಕ ಅಂತ ನನ್ನ ಕಿವಿಲಿ ಓಲೆ ಇದೆ ಇದು ಕೊಡ್ತೀನಿ ಮಾರ್ಬಿಟ್ಟು ಮೋನಿಕನ್ಗೆ ಏನು ಬೇಕೋ ತೊಗೊಂಡೋಗು ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಕಾಂತಲಕ್ಷ್ಮಿ, ಬೇಡ ಅದಕ್ಕೆ ನಿಮ್ಮ ಓಲೆ ತೊಗೊಂಡು ನನ್ನ ಮಗಳಿಗೆ ಉಡುಗೊರೆ ತೊಗೊಂಡೋಗ, ಬೇಡ ನಾನು ಆ ಥರ ಎಲ್ಲ ನಾನು ಮಾಡಲ್ಲ, ಅದಕ್ಕೆ ನನಗೆ ಬೇಡ ಅಂತ ಕಾಂತಲಕ್ಷ್ಮಿ ಅಂತಾರೆ. ಅದೇ ಸಮಯಕ್ಕೆ ಏನು ಮಾಡೋದು ಚಿನ್ನು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಒಬ್ಬರು ಬಂದ್ಬಿಟ್ಟು ಅಕ್ಕ ಅಂತಾರೆ. ಯಾರಪ್ಪ ಅಂದಾಗ, ಹಳೆ ಬಾಕಿ ಮತ್ತು ಇವಾಗ ಕೃಷ್ಣನ ಗೊಂಬೆ ಕೊಡಬೇಕಂತ ಇದ್ರ ಬಾಕಿ ಎಲ್ಲ ಸೇರಿಸಿ 10,000 ರೂಪಾಯಿ ಇದೆ, ವೀರಣ್ಣವರು ನಿಮ್ಮ ಮನೆ ಕೊಟ್ಬಿಡು ಅಂದರು, ತಗೊಳ್ಳಿ ಅಕ್ಕ ಅಂದಾಗ, 10,000 ರೂಪಾಯಿ ಇದೆಯಾ ಅಂದಾಗ, ಹೌದು ಅಕ್ಕ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಕೈಗೆ 10,000 ರೂಪಾಯಿ ಕೊಟ್ಬಿಟ್ಟು ಕೃಷ್ಣನ ಗೊಂಬೆ ಕೊಡಬೇಕಂತೆ ಅಂದಾಗ, ಕೃಷ್ಣ ನಮ್ಮ ನೀನೇ ಕಾಪಾಡ್ದಪ್ಪ ಪರಮಾತ್ಮ, ಚಿನ್ನು ಆ ಗೊಂಬೆ ಎತ್ಕೊಂಬಂದು ಕೊಡು ಅಂತಾರೆ. ಚಿನ್ನು ಶ್ರೀಕೃಷ್ಣ ಪರಮಾತ್ಮನ ಗೊಂಬೆ ಎತ್ಕೊಂಬಂದು ಕೊಡ್ತಾಳೆ. ತಗೊಂಡವ್ರು ಹೋಗ್ತಾರೆ. ಚಿನ್ನು 10,000 ದುಡ್ಡು ಸಿಕ್ತು ಅಂತ ಪಾಪ ಕಾಂತಲಕ್ಷ್ಮಿ ಡ್ಯಾನ್ಸ್ ಆಡ್ತಾ ಇರ್ತಾರೆ ಕೂತ್ಕೊಂಡು. ನಿಂತ್ಕೊಂಡು ಡ್ಯಾನ್ಸ್ ಆಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ 3 ಜನ ಬಂದು ನಿಂತ್ಕೋತಾರೆ. ಕಾಂತಲಕ್ಷ್ಮಿ ಯಾರು ಅಂದಾಗ, ಅಕ್ಕ ನಾವು ಬಣ್ಣದವರು, ನಾನು ಬ್ರಷಿಂದ 2,500 ಕೊಡಬೇಕು, ನಾನು ಬಣ್ಣದ 4,000 ಕೊಡಬೇಕು, ಮತ್ತು ನನ್ನ ಹತ್ರ ಅವರು ಏನೇನೋ ಐಟಮ್ ತೊಗೊಂಡಿದ್ರಕ್ಕ ನನಗೆ 3,000 ಕೊಡಬೇಕು ಅಂತ 3 ಜನ ಬಂದು ಸಾಲಕ್ಕೆ ನಿಂತ್ಕೋತಾರೆ. ಸರಿ ಕಾಂತಲಕ್ಷ್ಮಿ ಕೈಲಿ ಬಂದಿದ್ದ ದುಡ್ಡನ್ನ 9,500 ಕೊಟ್ಬಿಟ್ಟು ಇನ್ನು 500 ರೂಪಾಯಿ ಮಾಡಿಕೊಂಡು, ಚಿನ್ನು ಕೈಗೆ ಬಂತು ಕಣೆ, ದೇವರು ಕೈ ಕೊಟ್ಟಿದ್ರು ದುಡ್ಡು, ಆದರೆ ನಮ್ಗೆ ಸಿಗೋಕ್ಕೆ ಮುಂಚೆನೇ ಸಾಲದವ್ರಿಗೆಲ್ಲ ಹೊಟ್ಟೋಯ್ತಲ್ಲ ಚಿನ್ನು, ಬರೀ 500 ರೂಪಾಯಿ ಮೆಕ್ಕಿದೆಯಲ್ಲೇ, ಏನೇ ಮಾಡೋದಿದೆ 500 ರೂಪಾಯಿಲಿ ಅಂತ ಕಾಂತಲಕ್ಷ್ಮಿ ಅಂತಾರೆ. ಅವಾಗ ಅಮ್ಮ 500 ರೂಪಾಯಿ ಜೊತೆಗೆ 200 ರೂಪಾಯಿ ಉಂಡಿಲಿ ಸಿಕ್ಕಿದೆಯಲ್ಲ, ಅದನ್ನು 2 ಸೇರಿಸ್ಬಿಟ್ಟು ನಿನ್ನ ಮಗಳಿಗೆ ಆ್ಯಪಲ್ ತೊಗೊಂಡೋಗಿ ಕೊಡು ಅಂತ ಹೇಳ್ಬಿಟ್ಟು ಚಿನ್ನು ಅಲ್ಲಿಂದ ಹೊಟ್ಟೋಗ್ತಾಳೆ. ಪಾಪ ಕಾಂತಲಕ್ಷ್ಮಿ ಸಪ್ಕಾಯ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಗೌರಿಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ವಿವೇಕ್ ಬಂದಿರ್ತಾರೆ. ಶ್ಯಾಮು, ಅಣ್ಣ ನೀವಿಬ್ಬರು ಮುಂದುವರಿಸಿ ಅಂತಾರೆ. ಅಷ್ಟರಲ್ಲಿ ಇಬ್ಬರು ಏನೋ ಸಣ್ಣದಾಗಿ ಪುಟ್ಟದಾಗಿ ಜಗಳ ಶುರು ಮಾಡ್ತಾರೆ. ಯಪ್ಪ ಇವ್ರು ಕೋಳಿ ಜಗಳ ಶುರುವಾಯಿತು ಅಂದ್ಬಿಟ್ಟು ಶ್ಯಾಮು ಹಲೋ ಅಂದ್ಕೊಂಡು ಸುಮ್ಮನೆ ಫೋನ್ ಕಿವಿಗೆ ಇಟ್ಕೊಂಡು ಆ ಕಡೆಗೆ ಹೋಗ್ಬಿಡ್ತಾರೆ. ಆಮೇಲೆ ವಿವೇಕ್ಗೆ ಬನ್ನಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾಳೆ. ಸರಿ ಆಯ್ತು ಕೂತ್ಕೋ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಇಲ್ಲ ನೀವೇ ಡೋರ್ ತೆಗಿಬೇಕು ಅಂದಾಗ, ನಾನಾ ಅಂದಾಗ, ಹೌದು ನೀವೇ ಡೋರ್ ತೆಗಿಬೇಕು ಅಂತ ಅಂದ್ಬಿಟ್ಟು ಅಂತಾಳೆ. ಅಪ್ಪ ನಿನ್ಗೆ ಎಲ್ಲೆಲ್ಲೋ ಡ್ರೈವಿಂಗ್ ಹೇಳ್ಕೊಡ್ತೀನಿ ಹಿಂದೆ ಛೇ ಅಂದ್ಬಿಟ್ಟು ಹೋಗಿ ವಿವೇಕ್ ಡೋರ್ ತೆಗಿತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಗೌರಿ ಕೂತ್ಕೋತಾಳೆ. ಅವಾಗ ಅಲೋ ಡೋರ್ ಹಾಕ್ಬೇಕಲ್ಲ ಈಗ ಅಂದಾಗ, ಈ ಡೋರ್ ನಾನು ಹಾಕ್ಬೇಕಂದಾಗ, ಹೌದು ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ಸರಿ ಅಂದ್ಬಿಟ್ಟು ವಿವೇಕ್ ಡೋರ್ ಹಾಕ್ತಾರೆ. ಆಮೇಲೆ ಹಲೋ ಎಕ್ಸ್ಕ್ಯೂಸ್ ಮೀ ಬನ್ನಿ ಇಲ್ಲಿ ಅಂತ ಅಂದ್ಬಿಟ್ಟು ಮತ್ತೆ ಗೌರಿ ವಿವೇಕ್ನ ಕರೀತಾಳೆ. ಏನಿವಾಗ ಅಂದಾಗ, ಸೀಟ್ ಅಡ್ಜಸ್ಟ್ ಮಾಡಬೇಕಲ್ವಾ ಅಂದಾಗ, ಅಂದಾಗ, ಹೌದು ನೀವೇ ಮಾಡಬೇಕು, ಡ್ರೈವಿಂಗ್ ಹೇಳ್ಕೊಡ್ತಿರೋದು ನೀವು ತಾನೇ, ನೀವೇ ಮಾಡಬೇಕು ಅಂತ ಅಂದ್ಬಿಟ್ಟು ಗೌರಿ ನಗ್ತಾ ಇರ್ತಾಳೆ ಮನಸಲ್ಲೇ. ಆಮೇಲೆ ಸರಿ ಅಂದ್ಬಿಟ್ಟು ವಿವೇಕು ಸೀಟ್ ಹಿಂದೆ ಮುಂದೆಲ್ಲ ಅಡ್ಜಸ್ಟ್ ಮಾಡ್ತಾರೆ. ಆಮೇಲೆ ಸ್ವಲ್ಪ ಹಿಂದೆ ಅಂತಾಳೆ, ಹಿಂದೆ ಅಡ್ಜಸ್ಟ್ ಮಾಡ್ತಾರೆ. ಆಹಾ ಈಗ ಎಷ್ಟು ಚೆನ್ನಾಗಿ ರಾಣಿ ಥರ ಕೂತಿದ್ದೀನಲ್ವಾ, ರಾಣಿ ಥರ ಕೂತಿರೋದಕ್ಕೆ ಖುಷಿ ಆಗ್ತಾಯಿದೆ, ಆದರೆ ಹಿಂಗೆ ಕೂತ್ಕೊಂಡು ಡ್ರೈವಿಂಗ್ ಕಲಿಯೋಕ್ಕಾಗಲ್ಲ, ಇನ್ನು ಸ್ವಲ್ಪ ಮುಂದೆ ಮಾಡಿ ಅಂತಾಳೆ. ಸರಿ ಅಂದ್ಬಿಟ್ಟು ವಿವೇಕು ಮತ್ತೆ ಸೀಟ್ನ ಮುಂದೆ ಮಾಡ್ತಾರೆ. ಸರಿ ಇವಾಗ ಕರೆಕ್ಟಾಗಿದೆ, ಸರಿ ಬನ್ನಿ ಹೇಳ್ಕೊಡಿ ಅಂದಾಗ, ಅಂದಾಗ ಬನ್ನಿ ಹೇಳ್ಕೊಡ್ಬೇಕಲ್ಲ ನೀವು ಡ್ರೈವಿಂಗು, ಬನ್ನಿ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಗೌರಿ ಅಂತಾಳೆ. ವಿವೇಕು ಏನು ಮಾತಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗಿರಲ್ಲ. ನಾನು ಎಲ್ಲೆಲ್ಲೋ ಡ್ರೈವಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಂದಲ್ಲ ಅಂದ್ಕೊಂಡು
ವಿವೇಕು ತಲೆ ಹಿಂಗೆ ಕೈಯಲ್ಲಿ ಹೊಡ್ಕೊತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ, ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡ್ತಿರೋದು ತುಂಬ 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 ಧನ್ಯವಾದಗಳು. ದಯವಿಟ್ಟು ಮೊದಲನೇ ಸರ್ತಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.